ಅವರ ಜೀವನವನ್ನು ಪ್ರೇರಣೆಯಾಗಿ ತಗೊಂಡು ಯುವಕರಿಗೆ ಪ್ರೇರಣೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಇವರು ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಪ್ರಚೋದನಾ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಇಷ್ಟೇ ವ್ಯತ್ಯಾಸ. ನಾವು ಅವ್ರನ್ನ ಪ್ರೇರಣಾ ರೀತಿಯಲ್ಲಿ ತಗೋತಾ ಇದ್ದೀವಿ, ಅವರು ಪ್ರಚೋದನೆ ರೀತಿಯಲ್ಲಿ ತಗೋತಾವೆ. ಎರಡೇ ವ್ಯತ್ಯಾಸ ನಮಗೂ ಅವ್ರಿಗಿರೋ ಅಂಥದ್ದು, ನಮಗೂ ಅವನಿಗಿರೋ ಅಂಥದ್ದು. ನಾವು ಪ್ರತಿ ವರ್ಷವೂ ಈಗ ಒಂದು ಮೊದಲನೇ ವರ್ಷ ಮಾಡಿದ್ದೀನ, ಕಳೆದ 20 ವರ್ಷದಿಂದನೂ ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಒಬ್ಬ ಸಂಗೊಳ್ಳಿ ರಾಯಣ್ಣ ಇದ್ದರಪ್ಪ ನಮ್ಮ ಯುವಕರೆಲ್ಲ ಸಂಗೊಳ್ಳಿ ರಾಯಣ್ಣ ಆಗಬೇಕು ಅನ್ನೋ ಪ್ರೇರಣಾತ್ಮಕವಾಗಿ ನಾವು ಮಾಡ್ಕೊಬರ್ತಾಯಿದ್ವಿ. ಅದನ್ನು ಖರೀದಿ ಮಾಡಿ ಮಾಡಬೇಕಾಗಿರೋದು ಉದ್ದೇಶ. ಈಗ ಪಾಪ ಯಾರೋ ಪುಣ್ಯಾತ್ಮ ಮೌರ್ಯ ಪುತ್ಲಿ ಕೊಡ್ತಾ ಇದ್ದಾನೆ, ಇನ್ಯಾರೋ ಹುಡುಗರುಗಳು ಅದನ್ನ ಅಲ್ಲಿನ ಟ್ರಾನ್ಸ್ಪೋರ್ಟೇಷನ್ಗೆ ಆ ಸಂಘದವ್ರು ಒಂದು 40,000 ಖರ್ಚು ಮಾಡಿ ತಗೊಬಂದವ್ರೆ. ಇವರು ಒಂದು 10,000 ರೂಪಾಯಿ ಸಿಮೆಂಟ್ ಕೆಲಸಕ್ಕೆ ಕೊಟ್ಟವ್ರೆ. ಅಷ್ಟಕ್ಕೆ ಆ ಸಂಘಟನೆನ 28ಕ್ಕೆ ಬಳಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಈಗ ನಾವು ನೀವು ಎಲ್ಲ ಅವ್ರ ಉದ್ದೇಶ ಅಷ್ಟೇ, 2028 ಅದಕ್ಕೋಸ್ಕರ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ರಾಜ್ಯದ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು, ಸಂಘಟನೆಗಳು ಎಲ್ಲರೂ ನನಗೆ ಮಾಡಿದರು. ಕೆಲವರು ನನಗೆ ಕರೆದ ಮೇಲೆ ಹಿಂಗೆ ಓಪನ್ ಮಾಡ್ತಿದ್ದೀವಿ ಅಂತ ನಮ್ಮ ಹತ್ರ ಮತ್ತೆ ಬಂದು ಕರೆಯೋಕ್ಕೆ ಹೋಗಲಿಲ್ಲ ಅವರು. ಅಲ್ಲಿ ಸಿದ್ದರಾಮಯ್ಯವ್ರ ಮನೇಲಿ ಬೆಂಗಳೂರಲ್ಲಿ ಏನು ಮಾತಾಡಿದ್ಬಿಟ್ರೆ, ಅದಾದಮೇಲೆ ಇದು ಮಾಡ್ತಾಯಿದ್ದೀವಿ ಏನೂ ನಮಗೆ ವಿಚಾರ ಗೊತ್ತಿಲ್ಲ. ನಮ್ಮ ಕೌನ್ಸಿಲ್ಗಳ ಜೊತೆ ಮಾತಾಡಿದರು, ಅವರು ಕೂಡ ಅವರೇನೋ ಚರ್ಚೆ ಮಾಡಿದರೆ ಇಲ್ಲ. ಇಲ್ಲಿ ಯಾವಾಗ ಆವತ್ತಿನ ದಿನ ಏಕಾಏಕಿ ಅಲ್ಲಿಗೆ ಹೋಗಿ ಆ ಗ್ರಾಮದವರೇ ಇಲ್ಲ, ಅಲ್ಲಿ ಆ ಗ್ರಾಮದ ಯಜಮಾನರುಗಳೇ ಇಲ್ಲ, ಆ ಗ್ರಾಮದ ಮುಖ್ಯಸ್ಥರು ಇಲ್ಲ, ತಾಲೂಕಿನ ಕುರುನ ಒಂದು ಈ ಮಾತು ಒಪ್ಪಿಗೆ ಆಗಿದೆ ಅನಿಸುತ್ತೆ. ನಾನು ಸಂಪೂರ್ಣ ಬದ್ಧನಾಗಿದ್ದೀನಿ. ಬರೀ ಒಂದೇ ಪುತ್ಲಿಗಲ್ಲ, ಮಹನೀಯರ ಪುತ್ಲಿಗಳನ್ನೆಲ್ಲ ಇಟ್ಟು ಅದೊಂದು ಇತಿಹಾಸ ಮರಿಬಾರ್ದು. ಭವಿಷ್ಯದ ಪೀಳಿಗೆಯಲ್ಲಿರೋ ಮಕ್ಕಳು ಆ ಇತಿಹಾಸನ ಮರಿಬಾರ್ದು. ಅದಕ್ಕೋಸ್ಕರ ಇಡುವ ಜಾಗ ಸೂಕ್ತವಾಗಿರಲಿ. ನಾನು ಈಗ ಏನಿದು ಕಾಂಟ್ರವರ್ಸಿ ಆಗಿದೆ, ಅದಕ್ಕೂ ಕೂಡ ಅಲ್ಲಿನ ಯಜಮಾನಿದ್ರು ಈಗ ಆದರೂ ಕೂಡ ತಾಲೂಕು ಜನರ ಕಷ್ಟ ಸುಖ ಈಗ ನೀವೇ ನೋಡೋದಲ್ಲ, ಈಗ ಇಮಿಡಿಯೇಟಾಗಿ ಹೋಗಿ ಬರೋವಂಥ ಕೆಲಸ ಮಾಡಿದ್ದೀನಿ. ನಿಮಗೂ ಸಹಾಯ ಮಾಡ್ತಾರೆ. ಅವ್ರ ಸದುದ್ದೇಶ ಇರೋದೆಲ್ಲ ಸಂಪೂರ್ಣ 2028 ಚುನಾವಣೆ 2028 ಚುನಾವಣೆ ಬಿಟ್ಟರೆ ಪುತ್ಲಿ ನಿರ್ಮಾಣ ಮಾಡಬೇಕು, ಅಲ್ಲಿ ನಿಲ್ಲಿಸ್ಬೇಕು, ಇನ್ನೊಂದು ಚರ್ಚೆ ಮಾಡಬೇಕು, ಯಜಮಾನ್ರನ್ನ ಕರಿಬೇಕು, ಊರವ್ರನ್ನೆಲ್ಲ ಸೇರಿಸ್ಕೋಬೇಕು, ಎಲ್ಲ ಪಕ್ಷದವ್ರನ್ನೂ ಕರಿಬೇಕು, ನಾವೆಲ್ಲ ಸೇರಿ ನಿಲ್ಸೋಣ ಅನ್ನಬೇಕು ಅನ್ನೋ ಸದುದ್ದೇಶ ಇಲ್ಲ ಅವ್ರಿಗೆ. ಅವ್ರ ವಿಡಿಯೋ ಅವರುವೆ ಒಂದು ಟಗರು ಸಾಕ್ತಾಯಿದ್ದೀನಿ 2028ಕ್ಕೆ ಅಂತವ್ರೆ. ಎಷ್ಟು ಟಗರು ಸಾಕಿದ್ರು ಕಡದೆ ಬಿಡಿತಾರ. ಆದರೆ ಮಂಟಪದ ಕನ್ಸ್ಟ್ರಕ್ಷನ್ಗಳನ್ನ ಮಾಡ್ತಾರೆ ಅಂದ್ರೆ ಹುಣಸೂರು ತಾಲೂಕು ಕಟ್ಟೆಮರವಾಡಿ ಇರ್ಬೋದು ಅಥವಾ ಬನ್ನಿಕುಪ್ಪೆ ಇರ್ಬೋದು, ಇದು ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ದಾಳವಾಗಿ ಈಸಿ ಆಗುತ್ತೆ ಅಂತ. ಮಂಟಪ ಬನ್ನಿಕುಪ್ಪೆ ಅವೆಲ್ಲನೂ ಅವ್ರವ್ರ ಜಾಗದಲ್ಲಿ, ಅವ್ರವ್ರ ಸ್ಥಳದಲ್ಲಿ, ಅದೇ ಅವ್ರವ್ರ ಸ್ಥಳ ಅದಕ್ಕೆ ಅಂತ ಗುರುತಿಸಿದೆ. ಇಲ್ಲಿ ಇದು ಈಗ ಹುಣಸೂರಲ್ಲಿ ಈ ಪ್ರತಿಮೆನೇ ಇಡಬೇಕು. ಹುಣಸೂರಲ್ಲಿ ದೇವರಾಜವ್ರದ್ದು ಪ್ರತಿಮೆ ಇಟ್ಟಿದ್ದೀನಿ, ನಾನೇ ಇಟ್ಟಿದ್ದದು. ಓಕೆ, ಅದೇ ಎರಡನೇದು ಅಂಬೇಡ್ಕರ್ ಪ್ರತಿಮೆನೂ ಇಡಬೇಕಾಗಿತ್ತು 65 ವರ್ಷ. ಅವ್ರು ಯಾರನ್ನು ಅವರು ಪಾಪ ಸಿದ್ದರಾಮಯ್ಯನವ್ರಿಗೆ ಬಿಟ್ಟಿಲ್ಲ, ಯತೀಂದ್ರ ಸಿದ್ದರಾಮಯ್ಯಂಗೆ ಬಿಟ್ಟಿಲ್ಲ. ಅವ್ರಿಗೇನೋ ರಾಜ್ಯದಲ್ಲಿ ಫೇಮಸ್ ಆಗಬೇಕು ಅಂತ ಅವರೇ ಹೇಳ್ಕೊಂಡವ್ರು. ನಾನು ಹಿಂಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ ತಕ್ಷಣ ನಾನು ರಾಜ್ಯದಲ್ಲಿ ಫೇಮಸ್ ಆದೆ ಅಂತ. ಏನೋ ನಮ್ಮ ತಾಯೇ ಬಿಡಿಯವರು ಅವರೇ ಪಾಪ ಅವರೇ ಹೇಳ್ತಾರಲ್ಲ, ಟಗರು ಸಾಕ್ತಾಯಿದ್ದೀವಿ 28ಕ್ಕೆ ನೋಡು ಅಂತ. ಅವ್ರ ಉದ್ದೇಶ ನಿಮ್ಗೆ ಗೊತ್ತಾಗ್ತಾ ಇದೆ. ನಾನು ಅಷ್ಟೇ ನಿಮಗೆ ಕೇಳ್ಕೊತಿರೋದು. ಅವರ ಉದ್ದೇಶ ಬರೀ 2028 ಅಷ್ಟು ಬಿಟ್ಟರೆ